ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಅವರ ಫ್ಲಾಟ್ ನಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ನನ್ನ ಹಿಂಭಾಗದಲ್ಲಿ ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲಿಗೆಂಟ್ ಟೆರೇಸ್ ಅನ್ನೋ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 403 TV9 ದೃಶ್ಯಾವಳಿಗಳಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಇದೇ ಒಂದು ಫ್ಲಾಟ್ನ ಒಳಭಾಗದಲ್ಲಿ ನಿನ್ನೆ ರಾತ್ರಿ 8:30 ವೇಳೆಗೆ ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಸೂಸೈಡನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನೇಡು ಬಿಗಿದುಕೊಂಡ ಸ್ಥಿತಿಯಲ್ಲಿ ವೈಶಾಖ್ ಮೃತದೇಹ ಪತ್ತೆ ಆಗಿರ್ತಕ್ಕಂಥದ್ದು. ಮನೆಯಲ್ಲಿ ಆ ಕೋಣೆಯೊಂದರಲ್ಲಿ ಫ್ಯಾನ್ಗೆ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ನೀವೀಗಾಗಲೇ ಗಮನಿಸಬಹುದಾಗಿದೆ, ಇದೇ ಒಂದು ಫ್ಲಾಟ್ನ ಒಳಭಾಗದಲ್ಲಿ ರಾತ್ರಿ 8:30 ವೇಳೆಗೆ ವೈಶಾಖ್ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಪೊಲೀಸರಿಗೆ ಕಂಟ್ರೋಲ್ ರೂಮ್ಗೆ ರವಾನೆ ಆಗಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ, ಘಟನೆ ನಡೆದಂಥ ಸಂದರ್ಭದಲ್ಲಿ, ಸೂಸೈಡ್ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಕೃಷಿ ತಾಪಂಡ ಏನಿದ್ದಾರೆ ಅವರ ಫ್ಲಾಟ್ನಲ್ಲಿ ಕೃಷಿ ತಾಪಂಡ ಇರಲಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ತನ್ನ ಪತ್ನಿಯೊಂದಿಗೆ ಜಗಳ ಮಾಡಿಕೊಂಡಿದ್ದಂಥ ವೈಶಾಖ್ ಗೆಳತಿಯ ಮನೆಗೆ ಬಂದಿದ್ದರು. ಗೆಳತಿಯ ಮನೆಯಲ್ಲಿ ಸೂಸೈಡನ್ನು ಮಾಡ್ಕೊಂಡಿರ್ತಕ್ಕಂಥ ಕಳೆದ ಒಂದು ವಾರದಿಂದಲೂ ಕೂಡ ಮನೆಗೆ ಬರುವುದು ಹೋಗುವುದು ಮಾಡ್ತಿದ್ರು. ಅಂದರೆ ವೀರಭದ್ರ ನಗರದಲ್ಲಿ ಇರ್ತಕ್ಕಂಥ ಆಟೋಮೊಬೈಲ್ ಶಾಪನ್ನು ಹೊಂದಿರತಕ್ಕಂಥದ್ದು ವೈಶಾಖ. ಇಲ್ಲಿಗೆ ಹೋಗಿ ಬರಬೇಕಾದ್ರೆ ಕಳೆದ ಒಂದು ವಾರದಿಂದ ಇದೇ ಅಪಾರ್ಟ್ಮೆಂಟ್ನ ಎಲಿಗೇಟ್ ಟೆರೇಸ್ ಅಪಾರ್ಟ್ಮೆಂಟ್ನ ಫ್ಲಾಟ್ನಿಂದ ಹೋಗಿ ಬರೋದನ್ನು ಮಾಡ್ತಿದ್ರು. ಈ ಒಂದು ಫ್ಲಾಟ್ಗೆ 2 ಕೀಗಳಿದ್ದು, 2 ಕೀಗಳಲ್ಲಿ ಒಂದು ಕೀ ಕೃಷಿ ತಾಪಂಡ ಬಳಿಯದಿದ್ದರೆ ಮತ್ತೊಂದು ಕೀ ವೈಶಾಖ್ನ ಬಳಿಯಲ್ಲಿ ಇರ್ತಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಘಟನೆ ಹಿನ್ನೆಲೆಯನ್ನು ಪೊಲೀಸರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ 8:30 ವೇಳೆಗೆ ಕೃಷಿ ತಾಪಂಡರವರು ಅಪಾರ್ಟ್ಮೆಂಟ್ನ ಫ್ಲಾಟ್ಗೆ ಬಂದು ನೋಡಿದ್ದಾರೆ. ಅಂದರೆ ಇದಕ್ಕೂ ಮುನ್ನ ಮೆಸೇಜನ್ನು ಮಾಡಿದ್ರು ಕೃಷಿ ತಾಪಂಡ ಅವರಿಗೆ ವೈಶಾಖ. ಕೊನೆಯ ಬಾರಿಗೆ ಮೆಸೇಜನ್ನು ನೋಡಿದಂಥ ಸಂದರ್ಭದಲ್ಲಿ ಕೃಷಿ ತಾಪಂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಹೊರವಲಯದಲ್ಲಿ ಯಲಹಂಕದ ಸಮೀಪ ಇದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮೆಸೇಜನ್ನು ನೋಡಿ ಕೂಡಲೇ ಕರೆಯನ್ನು ಮಾಡಿದ್ದಾರೆ. ಕರೆ ಮಾಡಿ ಮಾತನಾಡಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತಾನು ಹತಾಶನಾಗಿದ್ದೇನೆ, ಬೇಸರಗೊಂಡಿರೋದ್ರ ಬಗ್ಗೆ ಸೂಸೈಡನ್ನು ಮಾಡ್ಕೊಳ್ತೀನಿ ಅಂತಲೂ ಕೂಡ ವೈಶಾಖ್ ಕೃಷಿ ತಾಪಂಡವರ ಬಳಿಯಲ್ಲಿ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಾಪಂಡ ಕೂಡ ಗೆಳೆಯನಿಗೆ ಸಮಾಧಾನ ಮಾಡುವಂಥ ಸಲುವಾಗಿ ಫೋನ್ನ ಕರೆಯಲ್ಲಿ ಮಾತನಾಡಿದರು ಅಂತೇಳಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಪೊಲೀಸರಿಗೆ. ಆ ಬಳಿಕ ಅಲ್ಲಿಂದ ಯಾವುದೇ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳದಂತೆ ತಾನು ಫ್ಲಾಟ್ಗೆ ಬರೋದಾಗಿ ಕೃಷಿ ತಾಪಂಡ ಹೇಳಿರ್ತಾರೆ. ಆ ಬಳಿಕ 8:30 ವೇಳೆಗೆ ಫ್ಲಾಟ್ಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವೈಶಾಖ್ನ ಮೃತದೇಹ ಪತ್ತೆ ಆಗಿರ್ತಕ್ಕಂಥದ್ದು. ಕೂಡಲೇ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇಡೀ ಫ್ಲಾಟನ್ನು ಪರಿಶೀಲನೆ ಮಾಡಲಾಗಿ ಯಾವುದೇ ರೀತಿಯ ಡೆತ್ ನೋಟ್ ಕೂಡ ಪತ್ತೆ ಆಗಿಲ್ಲ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಮರಣೋತ್ತರ ಪರೀಕ್ಷೆಗಾಗಿ ನಿನ್ನೆ ರಾತ್ರಿಯೇ ವೈಶಾಖ್ನ ಮೃತದೇಹವನ್ನು ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಘಟನೆಗೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ನಟಿ ಕೃಷಿ ತಾಪಂಡರವರನ್ನು ಕೂಡ ಪೊಲೀಸರು ಪ್ರಾಥಮಿಕ ವಿಚಾರಣೆ ನಡೆಸಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ನ ತಂದೆ ದೂರನ್ನು ನೀಡುತ್ತಿದ್ದು, ಯಾವ ಹಿನ್ನೆಲೆಯಲ್ಲಿ ಅವರು ದೂರನ್ನು ನೀಡುತ್ತಿದ್ದಾರೆ, ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RR ನಗರ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ಪ್ರೇಮ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.